ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಈಗಾಗಲೇ ನಾವು ಈ ಹಿಂದೆ ದೆಹಲಿ ಮೆಟ್ರೋದಲ್ಲಿ ಸಾಕಷ್ಟು ಹುಚ್ಚಾಟಗಳನ್ನ ನೋಡಿರ್ತೀವಿ. ಸೋಷಿಯಲ್ ಮೀಡಿಯಾಗಳಲ್ಲಿ ದೆಹಲಿ ಮೆಟ್ರೋವನ್ನ ಸಾಕಷ್ಟು ಬಾರಿ ಅಲ್ಲಿನ ಪ್ರಯಾಣಿಕರು ಹರಾಜು ಹಾಕುವಂತಹ ಕೆಲಸವನ್ನ ಈಗಾಗಲೇ ಬಹಳ ಸಾರಿ ಮಾಡಿದ್ರು. ಏನಪ್ಪಾ ಇದು ಮೆಟ್ರೋ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದರಲ್ಲೂ ದೆಹಲಿ ಮೆಟ್ರೋ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಖಂಡಿತವಾಗ್ಲೂ ಬೆಂಗಳೂರಿಗೂ ಭಯ ಪಡುವಂತಹ ಸಿಚುವೇಶನ್ ಎದುರಾಗಿದೆ. ಯಾಕೆ ಅಂದ್ರೆ ದೆಹಲಿ ಮೆಟ್ರೋದ ಮಾದರಿಯಲ್ಲೇ ನಮ್ಮ ಮೆಟ್ರೋ ಪ್ರಯಾಣಿಕರು ಕೂಡ ಬಿಹೇವ್ ಮಾಡಲಿಕ್ಕೆ ಆರಂಭಿಸಿದ್ದಾರೆ. ಹಾಗಾಗಿ ದೆಹಲಿ ಮೆಟ್ರೋದಂತೆಯೇ ನಮ್ಮ ಮೆಟ್ರೋ ಕೂಡ ಅದೇ ಹಾದಿಯನ್ನ ಹಿಡಿಯುತ್ತಾ ಅನ್ನುವಂತಹ ಆತಂಕಕಾರಿ ವಿಚಾರ ಈಗ ಎಲ್ಲರ ಗಮನ ಸೆಳೆದಿದೆ. ಏನಪ್ಪ ಆ ವಿಚಾರ ಏನಿದೆ? ನಮ್ಮ ಮೆಟ್ರೋದಲ್ಲಿ ದೆಹಲಿ ಮೆಟ್ರೋಗೆ ಹೋಲಿಸುವಂತಹ ಘಟನೆ ಏನಾಗಿದೆ ಅಂತ ಕೇಳಿದ್ರೆ ಹೇಳ್ತಾ ಹೋಗ್ತೀನಿ. ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರು ಹುಚ್ಚಾಟವನ್ನ ಮೆರೆದಿದ್ದಾರೆ. ಹೌದು, ಮೆಟ್ರೋ ಫ್ಲೋರ್ ಮೇಲೆ ಕುಳಿತು ಹಾಡು ಹಾಡಿ ಹುಚ್ಚಾಟವನ್ನ ಮೆರೆದಿದ್ದಾರೆ. ಯಾವ ರೀತಿಯಾಗಿದೆ ಅಂತಂದ್ರೆ, ದುಡ್ಡು ಕೊಟ್ಟು ಒಂದಿಷ್ಟು ಜನ ಸ್ನೇಹಿತರ ಜೊತೆ ಅಥವಾ ಕಾಲೇಜುಗಳಲ್ಲಿ ಟ್ರಿಪ್ ಮಾಡಿದಾಗ ಖಾಸಗಿ ಬಸ್ಸನ್ನ ದುಡ್ಡು ಕೊಟ್ಟು 1 ದಿನಕ್ಕೋ 3 ದಿನಕ್ಕೋ ಬುಕ್ಕಿಂಗ್ ಮಾಡಿಕೊಂಡು ನಾವೇನು ಟ್ರಾವೆಲ್ ಮಾಡುವಾಗ ಟ್ರಿಪ್ ಮಾಡುವಾಗ ಏನು ಬಸ್ನಲ್ಲಿ ಸಾಂಗ್ ಹಾಕೊಂಡು ಕುಣಿದಾಡುವಂತ ಕೆಲಸವನ್ನ ಅಥವಾ ಸರಿಗಮ ಆಡುವಂತ ಕೆಲಸವನ್ನ ಏನ್ ಮಾಡ್ತೀವಿ, ತೇಟ್ ಅದೇ ಮಾದರಿಯಲ್ಲಿ ಸಾರ್ವಜನಿಕರ ಹಲವಾರು ಜನ, ಲಕ್ಷಾಂತರ ಜನ ಪ್ರತಿದಿನ ಪ್ರಯಾಣಿಸುವಂತಹ ನಮ್ಮ ಮೆಟ್ರೋದಲ್ಲಿ ಇಂತಹದೊಂದು ಘಟನೆ ಎದುರಾಗಿದೆ. ಮೆಟ್ರೋ ರೂಲ್ಸ್ ಪ್ರಕಾರ ಫ್ಲೋರ್ ಮೇಲೆ ಕುಳಿತುಕೊಳ್ಳೋ ಹಾಗಿಲ್ಲ, ಅಕ್ಕಪಕ್ಕದವರಿಗೆ ತೊಂದರೆ ಮಾಡೋ ಹಾಗಿಲ್ಲ, ಅತಿ ಹೆಚ್ಚು ವಾಲ್ಯೂಮ್ ಅನ್ನ ಮೊಬೈಲಲ್ಲಿ ಕೊಟ್ಕೊಂಡು ಕೂಡ ವಿಡಿಯೋಗಳನ್ನು ಕೂಡ ಪ್ಲೇ ಮಾಡಿ ನೋಡೋ ಹಾಗಿಲ್ಲ. ಯಾಕಂತಂದ್ರೆ ಬೇರೆ ಇತರ ಪ್ರಯಾಣಿಕರಿಗೆ ಅದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಇದನ್ನೆಲ್ಲ ಮೀರಿ, ಇದಕ್ಕೆಲ್ಲ ವಿರುದ್ಧವಾಗಿ ಒಂದಿಷ್ಟು ಜನ ಫ್ಲೋರ್ ಮೇಲೆ ಕೂತ್ಕೊಂಡು, ಅದು ನಮ್ಮ ಮೆಟ್ರೋದಲ್ಲಿ ಹಾಡು ಹಾಡಿ ಒಂದು ರೀತಿಯಲ್ಲಿ ಹುಚ್ಚಾಟವನ್ನ ಮೆರೆದಿದ್ದಾರೆ. ಹೌದು, ಈ ರೀತಿ ಹುಚ್ಚಾಟ ಆಡಿರೋದಕ್ಕೆ ಸಾರ್ವಜನಿಕರಲ್ಲಿ ಈಗ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ನಮ್ಮ ಮೆಟ್ರೋ ಡೆಲ್ಲಿ ಮೆಟ್ರೋ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಭಯ ಪಡ್ತಾ ಇದ್ದಾರೆ. ಇವರಿಗೆ ಶಿಕ್ಷೆ ಆಗ್ಲೇಬೇಕು ಎಂದು ವಿಡಿಯೋ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ. ಪ್ರತಿದಿನ ಟ್ರಾವೆಲ್ ಮಾಡುವಂತಹ ಜನರಿಗೆ ಅಥವಾ ಕೆಲಸಕ್ಕೆ, ಕಾಲೇಜ್ಗೆ, ಸ್ಕೂಲ್ಗೆ ಅಥವಾ ಒಂದು ಜಾಗದಿಂದ ಇನ್ನೊಂದು ಏರಿಯಾಗೆ ಹೋಗಬೇಕು ಅಂತಂದ್ರೂ ಬೆಂಗಳೂರಿನ ಒಂದು ರೀತಿಯಲ್ಲಿ ಜೀವನಾಡಿಯಾಗಿ ನಮ್ಮ ಮೆಟ್ರೋ ಕೆಲಸ ಮಾಡುತ್ತೆ. ಅಂತಹದ್ರಲ್ಲಿ ನಮ್ಮ ಮೆಟ್ರೋದಲ್ಲಿ ದೆಹಲಿ ಮಾದರಿಯಲ್ಲಿ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ನೋಡ್ತಾ ಇದ್ದಂತಹ ಡೆಲ್ಲಿ ಮೆಟ್ರೋ ದೃಶ್ಯ ನಮ್ಮ ಕಣ್ಣೆದುರುಗಡೆ ನಡೀತಾ ಇದೆ, ಅದರಲ್ಲೂ ನಮ್ಮ ಮೆಟ್ರೋದಲ್ಲಿ ನಡೀತಾ ಇದೆ ಅಂತಂದಾಗ ಜನಕ್ಕೆ ಆತಂಕ ಆಗೋದ್ರಲ್ಲಿ ತಪ್ಪಿಲ್ಲ. ಯಾಕಂತಂದ್ರೆ ಅಂತಹದೊಂದು ದೃಶ್ಯ ಎದುರಾಗಿದೆ. ಇವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ವಿಡಿಯೋ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಇನ್ನು ಇಷ್ಟೆಲ್ಲ ಮಾಡಿದ್ರೂ ಕೂಡ ಇದು ನಮ್ಮ ಮೆಟ್ರೋ ಸಿಬ್ಬಂದಿ ಗಮನಕ್ಕೆ ಬಂದಿಲ್ವಾ ಅನ್ನೋ ಪ್ರಶ್ನೆ ಮೂಡ್ತಿದೆ. ಯಾಕಂತಂದ್ರೆ ಮೆಟ್ರೋದ ಎಲ್ಲಾ ಕಂಪಾರ್ಟ್ಸ್ ಅಲ್ಲೂ ಕೂಡ ಅಥವಾ ಮೆಟ್ರೋ ಸ್ಟೇಷನ್ ಅಲ್ಲೂ ಕೂಡ ಎಲ್ಲೆಡೆ CC ಕ್ಯಾಮ್ರಾಗಳ ಅಳವಡಿಕೆ ಈಗಾಗಲೇ ಆಗಿದೆ. ಹೀಗಿರುವಾಗ ಇಷ್ಟೆಲ್ಲ ಮಾಡಿದ್ರು, ಹಾಡು ಹಾಡಿ ಗಲಾಬೆ ಎಬ್ಸಿ ಫ್ಲೋರ್ನಲ್ಲಿ ಕೂತು ಮಸ್ತ್ ಮಜಾ ಅನ್ನುವ ರೀತಿಯಲ್ಲಿ ಇತರ ಪ್ರಯಾಣಿಕರಿಗೆ ಸಮಸ್ಯೆ ಉಂಟು ಮಾಡ್ತಾ ಇದ್ರು, ಅದರಲ್ಲೂ ಹಲವಾರು ಸ್ಟೇಷನ್ಗಳನ್ನ ದಾಟಿ ಹೋಗ್ತಾ ಇರುವಂತಹ ಮೆಟ್ರೋದಲ್ಲಿ ಇಂತಹದೊಂದು ಘಟನೆ ನಡೆದ್ರು, ಯಾಕೆ ಮೆಟ್ರೋ ಪ್ರಯಾಣಿಕರನ್ನ ಈ ರೀತಿಯಾದಂತಹ ಹುಚ್ಚಾಟ ಮೆಟ್ರೋ ಸಿಬ್ಬಂದಿಗಳ ಗಮನಕ್ಕೆ ಬಂದೇ ಇಲ್ವಾ? ಅಥವಾ ಬಂದಿದ್ದು ಕಣ್ಮುಚ್ಚಿ ಕುಳಿತುಕೊಂಡಿದಾರ? ಅಥವಾ ನಮಗ್ ಯಾಕೆ ಬೇಕು, ಮೆಟ್ರೋ ಪ್ರಯಾಣಿಕರಿಗೆ ಸಮಸ್ಯೆ ಆದ್ರೆ ಆಗ್ಲಿ ಇತರರಿಗೆ ಅನ್ನುವ ರೀತಿಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿದಾರ? ಅಥವಾ ಇನ್ನೂ ಕೂಡ ಇದು ಯಾವುದು ಗಮನಕ್ಕೆ ಬಂದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಆತಂಕಕಾರಿಯಾಗಿ ಹಬ್ಬುತ್ತಾ ಇದೆ. ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದ ಹಾಗೆ ಮೆಟ್ರೋದಲ್ಲಿ ಮೆಟ್ರೋ ಫ್ಲೋರ್ನ ಮೇಲೆ ಕುಳಿತುಕೊಳ್ಳುವ ಹಾಗಿಲ್ಲ, ಸಾರ್ವಜನಿಕರಿಗೆ ಇತರರಿಗೆ ತೊಂದರೆ ಮಾಡುವ ಹಾಗಿಲ್ಲ. ಆದ್ರೆ ಇಲ್ಲೊಂದಿಷ್ಟು ಗ್ಯಾಂಗ್ 2 ಕಂಪಾರ್ಟ್ಸ್ಗಳಲ್ಲಿ ಮೆಟ್ರೋ ಫ್ಲೋರ್ ಅಲ್ಲಿ ಕೂತ್ಕೊಂಡು
ಹಾಡನ್ನ ಹಾಡೋದು, ಜೋರಾಗಿ ಚೀರಾಡುವುದು, ಜೋರಾಗಿ ಕೈ ಚಪ್ಪಾಳೆಯನ್ನ ತಟ್ಟಿ ಟೂರ್ ಹೋಗುವ ಟ್ರಿಪ್ ಬಸ್ನಲ್ಲಿ ಯಾವ ರೀತಿಯಾದಂತಹ ದೃಶ್ಯ ಕಂಡು ಬರುತ್ತೆ ಆ ರೀತಿಯಾದಂತಹ ದೃಶ್ಯಾವಳಿಗಳನ್ನ ನಮ್ಮ ಮೆಟ್ರೋದಲ್ಲಿ ಏರ್ಪಡಿಸಿದ್ದಾರೆ. ಅದರಿಂದ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಜೊತೆಗೆ ಸಾರ್ವಜನಿಕರು ಇದೇ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಹುಚ್ಚಾಟಗಳನ್ನ ಖಂಡಿಸ್ಬೇಕು, ಇಂಥವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ವಿಡಿಯೋ ಮಾಡಿ ವೈರಲ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಈವರೆಗೂ ಬಹುಶಃ ಮೆಟ್ರೋ ಪ್ರಯಾಣಿಕರಿಗೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ, ಮೆಟ್ರೋ ಪ್ರಯಾಣಿಕರು ಈ ರೀತಿಯಾಗಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ, ಅದು ನಮ್ಮ ಬೆಂಗಳೂರಲ್ಲಿ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಬಹುಶಃ ಮೆಟ್ರೋ ಸಿಬ್ಬಂದಿಗಳ ಗಮನಕ್ಕೆ ಬಂದಿಲ್ವೋ ಏನೋ ಗೊತ್ತಿಲ್ಲ. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಿರುವಂತಹ ಈ ವಿಡಿಯೋವನ್ನ ನೋಡಿದ ಮೇಲೆ ಅಥವಾ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ಇಂತಹ ದೃಶ್ಯವನ್ನ ನೋಡಿದ ಮೇಲಾದ್ರೂ ಮುಂದಿನ ದಿನಗಳಲ್ಲಿ BMRCL ಯಾವ ರೀತಿಯಾದಂತಹ ಇದಕ್ಕೆ ಕ್ರಮವನ್ನ ಕೈಗೊಳ್ಳುತ್ತೆ ಅಥವಾ ಇಂತಹದೊಂದು ಘಟನೆ ಮುಂದೆ ಮರುಕಳಿಸದಂತೆ ಯಾವ ರೀತಿ ಜಾಗ್ರತೆ ವಹಿಸುತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕು. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.